ಗುರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವೇನಾರ ಹಂಪಿಗೆ ಹೋಗಿದ್ರೆ ಹಂಪಿಗೆ ಹೋದ್ಕೊಳ್ಳೋ ದರ್ಶನ ಆದ್ಮೇಲೆ ಒಂದು ಚಲೋ ಟಿಫಿನ್ ಸೆಂಟರ್ ಹುಡುಕ್ತಿದ್ರ ಅಂದ್ರೆ ಅದು ಏನಾರು ವಿತ್ ಬ್ರಾಹ್ಮಿಣ್ಸ್ ಏನಾರು ಮಾಡೋರು ಇದ್ದಿದ್ರೆ ಹೆಂಗಿರ್ಬೋದು. ಇವತ್ತು ನಾವು ಅಲ್ಲಿಗೆ ಕರ್ಕೊಂಬಂದ್ವಿ. ಎಲ್ಲಪ್ಪ ಅಂತಂದ್ರೆ ಟೇಸ್ಟ್ ಆಫ್ ಬ್ರಾಹ್ಮಿಣ್ಸ್. ಇವ್ರು ಸ್ಟಾರ್ಟ್ ಮಾಡಿ ಸತತ 40 ವರ್ಷ ಆಗಕ್ಕೆ ಬಂದ್ರಿ. ಮತ್ತು ಇಲ್ಲಿವರೆಗೂ ಯಾರು ವರ್ಕರ್ ಅನ್ನೋದಿಟ್ಟಿಲ್ಲ. ಅಂದ್ರೆ ಎಲ್ಲ ಇವ್ರ ಫ್ಯಾಮಿಲಿ ಸೇರೇ ಮಾಡಾಕತ್ತಾರ್ರಿ. ಅದಾದ್ಮೇಲೆ ಇಲ್ಲಿ ಸಿಗೋದು ಹೊರಗಡೆ ಸಿಗೋದು ಏನು ಡಿಫ್ರೆನ್ಸ್ ಅಂದ್ರೆ ಇವ್ರು ಮಾಡೋದು ಪ್ಯೂರ್ ಆಗಿ ಬ್ರಾಹ್ಮಿಣ್ ಸ್ಟೈಲ್ ಆಗಿ ಮಾಡ್ತಾರೆ. ಇಲ್ಲಿ ನಾವೇನೇನು ತೊಗೊಂಡ್ವಿ ಅಂತಂದ್ರೆ ಮಸಾಲೆ ದೋಸೆ ತೊಗೊಂಡ್ವಿ, ಮತ್ತು ಪಡ್ಡು ಮತ್ತೆ ಉತ್ತಪ್ಪ ಅವು ತೊಗೊಂಡ್ರೆ ನಿಮಗೆ ಹೈಲಿ ಇದ್ರಾಗ ರೆಕಮೆಂಡ್ ಮಾಡೋದೇನಾದ್ರೆ ಇಲ್ಲಿ ಉತ್ತಪ್ಪ ರೀ. ಟೇಸ್ಟ್ ಅಂತೂ ಗುರುವೇ ಹೇಳ್ತೀನಲ್ರಿ, ಅಲ್ಟಿಮೇಟ್ ಇತ್ತು. ಮತ್ತು ಇಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಅವೆಲ್ಲ ಮತ್ತು ಒಳಗೆ ಕುಂದ್ರಕ್ಕೂ ಅನುಕೂಲ ಮಾಡ್ರಿ. ಅಂದ್ರೆ ಮನೆ ಒಳಗೆ ಇವರು ಆರಾಮ್ ಡೈನಿಂಗ್ ಟೇಬಲ್ ಹಾಕಿ ಕುಂದ್ರೋ ಸ್ಥಳ ಮಾಡಿ ಇವೆಲ್ಲ ತಿಂದಾದ್ಮೇಲೆ ಯಾಕಂದ್ರೆ ನನಗೆ ಉಪ್ಪು ಕಮ್ಮಿ ಆಯ್ತು, ಖಾರ ಜಾಸ್ತಿ ಆಯ್ತು, ಹಂಗೆ ನನಗೆ ಯಾಕಂದ್ರೆ ಬ್ರಾಹ್ಮಿಣ್ ಸ್ಟೈಲ್ ಆಗಿ ಮಾಡೋದಂದ್ರೆ ಇದೇ ತರ. ಇದು ಪರ್ಫೆಕ್ಟ್ ಲೊಕೇಶನ್ ಎಲ್ಲಿ ಬರ್ತಂದ್ರೆ ಗುಡಿ ಐತಂದ್ರೆ ವಿರೂಪಾಕ್ಷೇಶ್ವರ ಟೆಂಪಲ್ ಗುಡಿ ಲೆಫ್ಟ್ ಸೈಡ್ ಬರ್ತಾ. ಅಕಸ್ಮಾತ್ ಅದನ್ನು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಗೂಗಲ್ ಮ್ಯಾಪ್ ಒಳಗೆ ಹಾಕಿಬಿಟ್ರೆ ಅಂದ್ರೆ ಟೇಸ್ಟ್ ಆಫ್ ಬ್ರಾಹ್ಮಿಣ್ ಸೀದಾ ಅಲ್ಲೇ ಹೋಗಿ ಎಳ್ಕೊಂಡು ಹೋಗ್ಬಿಡುತ್ತೆ. ಮುಂಚೆನ ವಿಸಿಟ್ ಕೊಟ್ಟಿದ್ರೆ ಕಮೆಂಟ್ ಎಸ್ ಹಾಕ್ರಿ ಅಂತ ಹೇಳ್ಕೊಂತ ಮೂರು ಹಿಡಿಸ್ಬೇಕಂದ್ರೆ ವ್ಲಾಗ್ಸ್ ವಿತ್ ಅರುಣ್ ಕಿರಣ್ ಹಾಕೋಣ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ.